ಎಂದಿಗೂ ಬಾರದ ಲೋಕದತ್ತ ಪಯಣವನ್ನು ಬೆಳೆಸಿರುವಂತಹ ಚೆನ್ನಮ್ಮ ಅವರ ಸಾವಿಗೆ ಅನೇಕರು ಕಂಬನಿ ಮಿಡಿತಾ ಇದ್ದಾರೆ. ದೊಡ್ಡಗೌಡರಂತೂ ಈ ವಿಚಾರವನ್ನು ಸಹಿಸಿಕೊಳ್ಳೋದಕ್ಕೂ ಆಗದೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಭಾವನಾತ್ಮಕ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ ಈ ದಿನ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾದಂಥ ಹಿನ್ನೆಲೆ ಇಂದು ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಮಧ್ಯಾಹ್ನದ ಸಂದರ್ಭದಲ್ಲಿ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನೆರವೇರಲಿದೆ. ಹರದನಹಳ್ಳಿ ಸಮೀಪ ನಡೆಯಲಿರುವಂತಹ ಅಂತ್ಯಕ್ರಿಯೆಯ ವಿಧಿವಿಧಾನ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಸಮೀಪ ಮಾವಿನಕೆರೆ ಅನ್ನುವಂಥ ಊರಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಖುದ್ದು ಸಿಎಂ ಡಿ.ಕೆ. ಶಿವಕುಮಾರ್. ದೇವೇಗೌಡರ ಹುಟ್ಟೂರಲ್ಲೇ ಚೆನ್ನಮ್ಮ ಸಹ ಹುಟ್ಟಿದ್ದು ವಿಶೇಷ. ಜಸ್ಟ್ ಒಂದು 4 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ಅವರ ಹಿರೇಹಳ್ಳಿ ಮುತ್ತಿಗೆಯಿಂದ ಈ ಹರದನಹಳ್ಳಿಗೆ. 1937ರಲ್ಲಿ ಜನಿಸಿರ್ತಾರೆ ಚೆನ್ನಮ್ಮ. ಸುದೀರ್ಘ ಸಾರ್ಥಕತೆಯ ಜೀವನವನ್ನು ಸಾಗಿಸಿದಂಥ ಹಿರಿಮೆ ಈಗ ಚೆನ್ನಮ್ಮ ಅವರ ಪಾಲಿಗಿರೋದು. ಬಹಳಷ್ಟು ಭಾವುಕರಾಗಿದ್ದಾರೆ ಎಚ್.ಡಿ. ದೇವೇಗೌಡರು. ನಿನ್ನೆಯೂ ಕೂಡ ಸ್ಥಳ ವೀಕ್ಷಣೆಗೆ ಎಚ್.ಡಿ. ದೇವೇಗೌಡರು ತೆರಳಿದರು. ಆ ಸಂದರ್ಭದಲ್ಲೂ ಕೂಡ ಮಾಧ್ಯಮದವರು ಮಾತನಾಡಿಸಿದಂಥ ಸಂದರ್ಭದಲ್ಲಿ ದುಃಖದಲ್ಲಿದ್ದೀನಿ, ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ರು. ಅಂದರೆ ತನ್ನ ಪತ್ನಿ ಬಗ್ಗೆ ತಾವು ಮಾತನಾಡುವಂಥ ಆಶಯವನ್ನು ಅವರು ವ್ಯಕ್ತಪಡಿಸಿದ್ರು. ಬಹಳಷ್ಟು ನೊಂದಿದ್ದಾರೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಅವರು ಧರ್ಮಪತ್ನಿಯ ಜೊತೆಗೆ ಕಾಲ ಕಳೆದಂತಹ ಸಮಯವನ್ನು ನೆನಪಿಸಿಕೊಂಡು ಮೆಲುಕು ಹಾಕಿದ್ದಾರೆ. ಜೊತೆಗೆ ನಿನ್ನೆ ಬಹಳಷ್ಟು ನೊಂದುಕೊಂಡ್ರಂತೆ. ಅವರು ಬಂದು ಅರಿಶಿನ ಕುಂಕುಮ ಇಟ್ಟು ತಲೆಗೆ ಹೂವನ್ನು ಮುಡಿಸಿದಂಥ ಆ ಸಂದರ್ಭದಲ್ಲಿ ಅವರ ಜೀವ ಹೋಯಿತು. ನಾನು ಬರಬಾರ್ದಾಗಿತ್ತೇನೋ ಅಲ್ಲಿಗೆ ಅನ್ನುವಂಥ ಮಟ್ಟಿಗೆ ಅವರು ಯೋಚನೆಯನ್ನು ಮಾಡ್ತಾಯಿದ್ರು. ಆದರೆ ಯಾರಿಗೊತ್ತು, ಅವರ ಬರುವಿಕೆಗಾಗಿ ಆ ಜೀವ ಹಿಡಿದು ಕಾಯ್ತಾ ಇದ್ರೇನೋ ಚೆನ್ನಮ್ಮ ಅವರು. ಅಷ್ಟರ ಮಟ್ಟಿಗೆ ಅವರ ದಾಂಪತ್ಯ, ಅವರ ಪ್ರೀತಿ ವಿಶ್ವಾಸಗಳಿದ್ವು. ಇಲ್ಲಿ ಲ್ಯಾಂಡ್ ರೆಡಿ ಮಾಡಿಸಿ ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಎಲ್ಲ ಕಡೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಡಿಪ್ಲಾಯ್ ಮಾಡಿದ್ದೀವಿ. ಜನರಿಂದ ನಾನು ಒಂದೇ ಒಂದು ಅಪೀಲ್, ಅವ್ರಿಗೆ ಕೋಆಪ್ರೇಟ್ ಮಾಡಬೇಕು. ಮತ್ತು ಕೆಲವು ಕಡೆ ಟ್ರಾಫಿಕ್ ಡೈವರ್ಷನ್ ನಡೀತಾ ಇದೆ. ಬೇರಿಯಾಯಿಂದ ಟುವರ್ಡ್ಸ್ ಕೃಷ್ಣರಾಜನಗರ, ಕಿಕ್ಕೇರಿ, ಚನ್ನರಾಯಪಟ್ಟಣ ಆ ಕಡೆ ಟ್ರಾಫಿಕ್ ಡೈವರ್ಷನ್ ನಡೀತಾ ಇದೆ. ಮತ್ತು ಅದೇ ಥರ ವೆಸ್ಟರ್ನ್ ಸೈಡ್ ಹೇಳಿದರೆ ಬೇರಿಯಾಯಿಂದ ನಮ್ಮ ರಾಮನಾಥ್ಪುರ, ಅರ್ಕಲ್ಗೂಡು ಆ ಕಡೆಯೂ ನಡೀತಾ ಇದೆ. ಹಳ್ಳಿ ಮೈಸೂರಿಂದನೂ ಅರ್ಕಲ್ಗೂಡು, ಗೋರೂರು, ಹಾಸನ್ ಬರಬಹುದು. ಸೊ ಎರಡು ಕಡೆ ನಮ್ಮ ಟ್ರಾಫಿಕ್ ಡೈವರ್ಷನ್ನು ಸಹ ನಡೀತಾ ಇದೆ. ಮೇಡಮ್, ಎಷ್ಟು ಜನ ಸಿಬ್ಬಂದಿ? ನಿನ್ನೆ IG ಸರ್ ಕೂಡ ಹೇಳ್ತಾಯಿದ್ರು 1,500ರಿಂದ 2,000ಕ್ಕೂ ಹೆಚ್ಚು ಸಿಬ್ಬಂದಿಗಳ ಅಂದರೆ ಇಲ್ಲಿಗೆ ನಿಯೋಜನೆ ಮಾಡಲಾಗಿದೆ ಅಂತ. ಮತ್ತೆ ಇವತ್ತೇನರ ಹೆಚ್ಚು ಮಾಡಿದ್ದೀರಾ ಅಂತ? ಇಲ್ಲ, 2,000 ಸಿಬ್ಬಂದಿಗಳು ನಾವು ಇಲ್ಲಿಗೆ ಈ ಫಂಕ್ಷನ್ ಪ್ಲೇಸ್ಗೆ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಮೇಡಮ್, ಈ 2 ಗಂಟೆಯಿಂದ 4:15 ಅಂತ್ಯಕ್ರಿಯೆ ಆಗುತ್ತೆ ಅನ್ನುವ ಮಾಹಿತಿ ಇರುವಂಥದ್ದು. ನಿಮ್ಮ ಮಾಹಿತಿ ಏನು ಮೇಡಮ್? ಪೊಲೀಸ್ ಇಲಾಖೆಯ ಮಾಹಿತಿ ನಿಮಗೆ ಕೊಟ್ಟಿರುವಂಥದ್ದು? ನಮಗೆ ಕೂಡ ಇದೇ ಮಾಹಿತಿ ಇದೆ. 2:15ರಿಂದ 4:15 ಒಳಗಡೆ ಮುಗಿಸ್ಬೇಕು ಅಂತ ಇದೇ ಮಾಹಿತಿ. ನಮಗೆ ಕೂಡ ಇದೇ ಮಾಹಿತಿ ಸಿಕ್ಕಿದೆ. ಹೌದು, ಹೆಲಿಪ್ಯಾಡ್ ವ್ಯವಸ್ಥೆನೂ ಕೂಡ ಇಲ್ಲಿ ಹರದನಹಳ್ಳಿ ಮತ್ತು ಬೇರೆ ಹೊಳೆನರಸೀಪುರ ಕಡೆ ಮಾಡಲಾಗಿದೆ. ಸೊ ಅಲ್ಲಿ ಕೂಡ ಎಲ್ಲ ಭದ್ರತೆ ಅರೇಂಜ್ಮೆಂಟ್ಸ್ ನಾವು ಮಾಡಿದ್ದೀವಿ. ಇದಿಷ್ಟು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶುಭಾನ್ವಿತರವರು ಕೂಡ ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ಪ್ರಕಾಶ್, TV5 ಹರದನಹಳ್ಳಿ.